ಬಂಗ್ಲೆ, ಕಾರು, ಆಳು ಕಾಳು ಎಲ್ಲ ಇದೆ, ಆದ್ರೆ ಯಾವುದು ನಮ್ಮ ಪಾಲಿಗಿಲ್ಲ. ನಮ್ಮ ಪಾಲಿಗಿರೋದು ಏನ್ ಗೊತ್ತಮ್ಮ? ಮುಂದೆ ಒಂದು ನಿಂಗೆ ಗೊತ್ತಾ ಬೇಬಿ? ಸಾಲ. ಬ್ಲಡಿ ಸಾಲ. ಕಿಂಗ್ ಸೈಜ್ ಲೈಫನ್ನ ಲೀಡ್ ಮಾಡಬೇಕು ಅನ್ಕೊಂಡು ಆಸೆ ಪಟ್ಟ ನಾವು ಈಗ ಬೆಗ್ಗರ್ಸ್ ಬಾಳ್ ಬದುಕ್ತಾ ಇದೀವಿ. ಲಿಟ್ರಲಿ ಬೆಗ್ಗರ್ಸ್ ಬಾಳ್. ನೋಡೋಕೆ ಸೂಟು ಬೂಟು, ಆದ್ರೆ ಎಲ್ಲಾ ಕಡೆ ತೂತು ಅನ್ನೋದಾಗಿದೆ ನಮ್ಮ ಪರಿಸ್ಥಿತಿ. ದ ಗ್ರೇಟ್ ರಾಯಲ್ ಬೆಗ್ಗರ್ಸ್ ಆಫ್ ಬ್ಲಡಿ ದಿವಾನ್ ಫ್ಯಾಮಿಲಿ. ನೀನ್ ಹೇಳ್ತಾ ಇರೋದು ನಿಜ. ನಮ್ಮ ಸಿಚುವೇಶನ್ ಹಾಗಾಗ್ಬಿಟ್ಟಿದೆ. ನನಗೂ ತುಂಬಾ ಅಂದ್ರೆ ತುಂಬಾ ಆಸೆ ಇದೆ ಅಮ್ಮ, ನೀನನ್ನ ರಾಣಿ ತರ ನೋಡ್ಕೋಬೇಕು ಅಂತ. ಆದ್ರೆ ಏನ್ ಮಾಡೋದು? ರಾಯಲ್ ಆಗಿರ್ಬೇಕಾಗಿರೋ ನಾವು ಗುಲಾಮ್ರ ತರ ಬದುಕ್ತಾ ಇದೀವಿ. ಒಂದೊಂದ್ಸಲ ಮಾಮ್ ಇದನ್ನೆಲ್ಲ ನೆನ್ಸ್ಕೊಂಡ್ರೆ ನಮ್ದು ಒಂದು ಬಾಳ ಅನಿಸ್ಬಿಡುತ್ತೆ. ಇಂಥ ಬಾಳನ್ನ ನಾವು ಬದುಕ್ಬೇಕಂತ ಅನಿಸ್ಬಿಡುತ್ತೆ. ಲಿಟ್ರಲಿ ನಮ್ಮ ಸಿಚುಯೇಷನ್ನು ವೆರಿ ಹೋಪ್ಲೆಸ್, ವೆರಿ ಹೋಪ್ಲೆಸ್. ಇಟ್ಸ್ ಓಕೆ ಮಾಮ್, ಲಿವ್ ಇಟ್. ಪಾರ್ಥಂಗೆ ಹೇಳಿ ಚೆಕ್ ಕಳ್ಸಕ್ಕೆ ಹೇಳ್ತೀನಿ, ತಲೆ ಕೆಡಿಸ್ಕೋಬೇಡ. ಬಟ್ ಮಾಮ್, ಒಂದು ರಿಕ್ವೆಸ್ಟ್, ಪ್ಲೀಸ್ ಇನ್ಮೇಲೆ ನೋಡಿ ಮಾಡಿ ಆಟ ಆಡು. 50 lakhs ನಾವಿರೋ ಪರಿಸ್ಥಿತಿಗೆ ಕಮ್ಮಿ ಅಮೌಂಟ್ ಅಲ್ಲ ಮಾಮ್, ಕಮ್ಮಿ ಅಮೌಂಟ್ ಅಲ್ಲ. ಯು ಡೋಂಟ್ ವರಿ, ತಲೆ ಕೆಡಿಸ್ಕೋಬೇಡ ನೀನು, ಎಲ್ಲ ಸರಿ ಹೋಗುತ್ತೆ. ಆದಷ್ಟು ಬೇಗ ಗೌತಮ್ನ ಭೂಮಿಕನ್ನ ಹುಡುಕಿ ಹಿಡ್ದಾಕಿ ನಮಗೆ ಏನೇನು ಸಿಗ್ಬೇಕೋ ಅದು ಸಿಗೋ ಹಾಗೆ ಮಾಡ್ತೀನಿ ಮಾಡ್ತೀನಿ. ಅದಾಗ್ತಿದ್ದಂಗೆ ನೀನು ಹಾಗೆ ಹೇಳಿದೆ ನೋಡು, ಕ್ಲಬ್ನೇ ಪರ್ಚೇಸ್ ಮಾಡ್ಬಿಡೋಣ ಅಂತ. ಅದು ಮಾಡ್ಬಿಡೋಣ. ಹಾಗೆ ನೀನೇ ಓನರು. ಆಮೇಲೆ ನೀನು ಮನೆ ಬಿಟ್ಟು ಕ್ಲಬ್ಗೆ ಶಿಫ್ಟ್ ಆಗ್ಬಿಡು. ಆಗ ಲಕ್ಷ ಅಲ್ಲಮ್ಮ, ನೀನ್ ಕೋಟಿ ಸೋತರು ಯಾರು ಕೇಳಲ್ಲ. ನೀನು ಓನರೇ ನೀನಲ್ವಾ, ಯಾರು ಕೇಳ್ತಾರೆ? ಬಂದ್ರು ನಮ್ದೆ, ಹೋದ್ರು ನಮ್ದೆ. ಸೊ ನೋ ಇಶ್ಯೂಸ್. ಬಾ ಬೇಬಿ ಇಲ್ಲ ಅಥವಾ ನೀನು ಸೋ ಸ್ವೀಟ್. ಎಷ್ಟು ಒಳ್ಳೆ ಮನ್ಸು ಬೇಬಿ ನೀನು, ಸೋ ಸ್ವೀಟ್. ನಿಮ್ಮಷ್ಟು ಒಳ್ಳೋಳಲ್ಲ ಬಿಡಿ. ಏನಾಗಂದ್ರೆ ಮತ್ತೆ ನಮ್ಮ ಮನೇಲಿ ಇಷ್ಟೊಂದೆಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದ್ರು, ನಿಮ್ಮಮ್ಮ ಡೈಲಿ ಕ್ಲಬ್ಗೆ ಹೋಗಿ ಲಾಸ್ ಮಾಡ್ಕೊಂಬಂದ್ರು, ನಮ್ಮ ಆಸ್ತಿ ಎಲ್ಲ ಕರ್ಗೋಗ್ತಾನೆ ಇದ್ರು, ನಿಮ್ಮಮ್ಮನಿಗೆ ಎಷ್ಟು ಸಪೋರ್ಟ್ ಮಾಡ್ತೀರಾ? ನಿಮ್ಮಮ್ಮ ಅಂದರೆ ಎಷ್ಟು ಲವ್ ಅಲ್ವಾ ನಿಮಗೆ? ಅವ್ರು ನಿಮ್ಮನ್ನ ಡೆಬಿಟ್ ಕಾರ್ಡ್ ಥರ ಯೂಸ್ ಮಾಡ್ಕೊತಿದ್ದಾರೆ. ಯಾವಾಗ ಬೇಕೋ ಅವಾಗ ದುಡ್ಡು ತೊಗೊತಾರೆ, ನೀವು ಕೊಡ್ತಾನೇ ಇರ್ತೀರ. ಯಾವುದಕ್ಕೂ ಲೆಕ್ಕ ಇಲ್ಲ. ನೀವು ಹೀಗಿರೋದಕ್ಕೆ ಅವ್ರು ಹಾಳಾಗ್ತಾ ಇರೋದು. ನೋಡಿ ಅವ್ರಿಗೆ ಎಷ್ಟು ಆ್ಯಟಿಟ್ಯೂಡ್ ಬಂದಿದೆ ಅಂತ. ಏನು ಹೇಳ್ತಾ ಇದ್ದೆ ನೀನು? ಅಂದರೆ ಜಯ್, ನನಗೆ ಹೇಳ್ತಿದ್ದೀನಂತ ತಪ್ಪಾಗಿ ತಿಳ್ಕೊಬೇಡಿ. ಮನೇಲಿ ಇಷ್ಟೊಂದೆಲ್ಲ ಫೈನಾನ್ಷಿಯಲ್ ಬರ್ಡನ್ ಇದ್ರು ನಿಮ್ಮಮ್ಮಂಗೆ ಮಾತ್ರ ಯಾವ ಟೆನ್ಷನ್ನೂ ಇಲ್ಲ. ತಮ್ಮ ಪಾಡಿಗೆ ತಾವು ಕ್ಲಬ್ಬಿಗೆ ಹೋಗ್ತಾರೆ, ಸೋಲ್ತಾರೆ, ಬರ್ತಾರೆ. ಅಲ್ಲ ಜಯ್, ಹೀಗೆ ಆದರೆ ನಾವು ಮುಳುಗೋಗ್ತೀವಲ್ವಾ? ನೀವಾದರೂ ಸ್ವಲ್ಪ ಅವ್ರನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕಲ್ವಾ? ನೀವು ಯಾಕೆ ಅವ್ರಿಗೊಂದು ಬುದ್ಧಿ ಮಾತು ಹೇಳಬಾರ್ದು? ಯಾರ ಬಗ್ಗೆ ಮಾತಾಡ್ತಿದ್ಯಾ ಬೇಬಿ ನೀನು? ಸ್ವಲ್ಪ ನೋಡ್ಕೊಂಡು ಮಾತಾಡ. ನೀನು ಈ ಮನೆಗೆ ಸೊಸೆನೇ ಬೇಬಿ, ಹಾಗಂತ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನನಗಿಷ್ಟ ಆಗತ್ತಿಲ್ಲ. ಏನು ಗೊತ್ತು ನಿನಗೆ ನಮ್ಮ ಅಮ್ಮನ ಬಗ್ಗೆ? ಬೇಬಿ, ನಮ್ಮಮ್ಮ ಇರಲಿಲ್ಲ ಅಂದಿದ್ರೆ ಇವತ್ತು ನಾವೆಲ್ಲ ಬೀದಿಲಿ ಭಿಕ್ಷೆ ಎತ್ತಬೇಕಿತ್ತು. ನಮ್ಮಮ್ಮ ಪ್ಲ್ಯಾನ್ ಮಾಡಿ ನೀಟಾಗಿ ನಮ್ಮಪ್ಪನ ಮದುವೆ ಆಗಿದ್ದಕ್ಕೇನೆ ನಮ್ಗೆ ಇವತ್ತಿದೆಲ್ಲ ಸಿಕ್ಕಿರೋದು. ಇದು ನಮ್ಮಮ್ಮ ನಮಗೆ ಕೊಟ್ಟಿರೋ ಭಿಕ್ಷೆ ಬೇಬಿ. ಇದನ್ನ ಅವರು ಕಷ್ಟಪಟ್ಟು ಸಂಪಾದಿಸೋಕ್ಕೆ ಮಣ್ಣು ಹೊತ್ತಿದ್ದಾರೆ. ಸೊ ಅವ್ರದನ್ನ ಖರ್ಚು ಮಾಡೋ ಎಲ್ಲ ರೈಟ್ಸು ಅವ್ರಿಗಿದೆ. ಅದನ್ನ ಈಗ ಅನುಭವಿಸ್ತಾ ಇದ್ದಾರೆ ಅಷ್ಟೇ. ಅಲ್ಲ ಆದರೂ ಏನಾದರೂ ಏನು ತಿಳ್ಕೊಂಡಿಲ್ಲ ಬೇಬಿ ನೀನು ನಮ್ಮಮ್ಮನ ಬಗ್ಗೆ. ಇಲ್ಲಿ ನೋಡು,
ಲಿಟ್ರಲಿ ಫ್ರಮ್ ಪಾಸ್ಟ್ 30 ಇಯರ್ಸ್. ಕಳೆದ 30 ವರ್ಷದಿಂದ ನಮ್ಮಮ್ಮ ತನ್ನ ಎಲ್ಲ ಆಸೆಗಳನ್ನ, ತನ್ನ ಇಡೀ ಜೀವನನ ತ್ಯಾಗ ಮಾಡಿದ್ದಾರೆ ನಮಗೋಸ್ಕರ. ಆ ನಮ್ಮ ಅಣ್ಣ ಅನ್ನಿಸ್ಕೊಂಡವನ ಹತ್ರ ಒಳ್ಳೆಯವಳನ್ನ ಟೈಟಲ್ ತೊಗೊಳೋದಕ್ಕೆ ನಮ್ಮಮ್ಮ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ಗೊತ್ತಾ ನಿನಗೆ? ಬರೀ ಟೈಟಲ್ ತೊಗೊಳೋದಲ್ಲ, ಆ ಟೈಟಲ್ ಮೇಲೆ ಯಾವುದೇ ರೀತಿ ಡೌಟ್ ಬರ್ದಿರೋ ಹಾಗೆ ಇಷ್ಟು ದಿನ ಮೇಂಟೈನ್ ಮಾಡ್ಕೊಂಡು ಬಂದಿದ್ಲು. ಇವತ್ತು ನಾವೆಲ್ಲ ಕೂತ್ಕೊಂಡು ಹಿಂಗೆ ಮಜಾ ಮಾಡ್ತಿದ್ದೀವಲ್ಲ, ಅದಕ್ಕೆಲ್ಲ ಕಾರಣನೇ ನಮ್ಮಮ್ಮ. ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ಲು ಅಂತ ಗೊತ್ತಾ ನಿಮಗೆ? ಏನು ಗೊತ್ತಿಲ್ಲ ನಿಮಗೆ. ಕಾಲಕ್ಕೆ ಮಕ್ಕಳಿಗೆ ಏನೇನು ಸಿಗಬೇಕು ಅದನ್ನು ಸಿಗೋ ಹಾಗೆ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾಳೆ ಗೊತ್ತಾ ನಮ್ಮಮ್ಮ? ಬರೀ ಅಷ್ಟು ಮಾತ್ರ ಅಲ್ಲ ಬೇಬಿ, ಅವನು ಬೆನ್ನಿಂತೆ ನಿಂತು ಮುಂದಕ್ಕೆ ತಳ್ಳಿದ್ದೆ ನಮ್ಮಮ್ಮ. ನಮ್ಮಮ್ಮನ ಸಪೋರ್ಟು, ಪ್ರೋತ್ಸಾಹ, ವಾಟ್ ಎವರ್ ಅವ್ರದ್ದು ಇಲ್ಲ ಅಂದಿದ್ದಿದ್ರೆ ನಮ್ಮಣ್ಣ ಏನು ದಬಕ್ಕಾಗ್ತಾ ಇರಲಿಲ್ಲ. ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟೋದಕ್ಕೆ ಹಿಂದೆ ಇರೋ ಸಪೋರ್ಟೇ ಬಿಗ್ ಬ್ಯಾಕ್ ಬೋನ್ ಮೈ ಮಾಮ್, ನಮ್ಮಮ್ಮ. ಅಂಥದ್ರಲ್ಲಿ ಈಗ ಅವಳು ಆ 1000 ರೂಪಾಯಿಲಿ 50 ಪೈಸಾನೋ 60 ಪೈಸಾನೋ 1 ರೂಪಾಯಿನೋ ಖರ್ಚು ಮಾಡ್ತಿದ್ದಾಳೆ ಅಷ್ಟೇ. ತಪ್ಪೇನು? ಖರ್ಚು ಮಾಡೋ ಎಲ್ಲ ರೈಟ್ಸು ನಮ್ಮಮ್ಮನಿಗಿದೆ. ಯಾಕಂದರೆ ಇದೆಲ್ಲ ಅವಳದು, ಬೇರೆ ಯಾರ್ದು ಅಲ್ಲ. ಬೇಬಿ, ಈ ದಿವಾನ್ ಫ್ಯಾಮಿಲಿ ಒಂಥರ ಅಕ್ಷಯ ಪಾತ್ರ ಇದ್ದಾರೆ. ಅದರಿಂದ ನೀನು ತೆಗಿತಾ ಇರು, ಅದು ಮತ್ತೆ ಬರ್ತಾ ಇರುತ್ತೆ. ಈ ಕಡೆ ತೆಗಿತಾ ಇರು, ಆ ಕಡೆ ಬರ್ತಾ ಇರುತ್ತೆ ಅಷ್ಟೇ. ಬೇಬಿ, ಯು ಜಸ್ಟ್ ಚಿಲ್. ನೀನಾಯಿತು, ನಿನ್ನ ಕೆಲಸ ಆಯಿತು ಅಂತ ಆರಾಮಾಗಿ ನಾವಿದ್ದೀವಲ್ಲ, ನೋಡ್ಕೊ. ಗುಡ್.